ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರುವಂಥ ಸಿನಿಮಾ 1951ರಲ್ಲಿ ತೆರೆ ಕಂಡಂಥ ಜಗನ್ಮೋಹಿನಿ ಎಂಬ ಚಿತ್ರ. ಶಂಕರ್ ಸಿಂಗ್ ಅವರು ಮತ್ತು ವಿಟ್ಲಾಚಾರ್ಯ ಅವರು ಒಂದು ಕಥೆಯನ್ನು ರೆಡಿ ಮಾಡಿಕೊಂಡು ಹುಣಸೂರು ಕೃಷ್ಣಮೂರ್ತಿ ಅವ್ರ ಹತ್ರ ಬರ್ತಾರೆ. ಬಂದು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರ್ಕೊಡ್ಬೇಕು ಅಂತ ಹುಣಸೂರು ಕೃಷ್ಣಮೂರ್ತಿಯವರು ಸೊಗಸಾಗಿ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೀತಾರೆ. ಅದಾದಮೇಲೆ ಶೂಟಿಂಗ್ ಹೋಗಬೇಕಾಗಿರುತ್ತೆ. ಶೂಟಿಂಗ್ ಹೋಗುವಾಗ ಲೊಕೇಶನ್ ಹಂಟಿಗೆ ಅಂತ ಹೋಗಬೇಕಾಗಿರುತ್ತೆ. ಆವಾಗ ಲೊಕೇಶನ್ ಹಂಟ್ಗೆ ಹೋಗ್ತಾರೆ. ಇದೇನು ಅಂದರೆ ಇದು ಒಂಥರ ಇದ್ರ ಕಥಾ ಹಂದರ ಹೆಂಗೆ ಅಂದರೆ ಇದು ರೀಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮ ಮತ್ತು ಈ ಜನ್ಮದಲ್ಲಿ ಒಂದು ಮೋಹಿನಿ ಆ ಪುನರ್ಜನ್ಮ ಆದಂಥ ಒಬ್ಬ ಯಾರು ಗಂಡ ಇರ್ತಾನೆ ಅವನ್ನ ಅಪಹರಣ ಮಾಡ್ಕೊಳ್ತಾಳೆ. ಹೆಂಡತಿ ತಾನು ಪತಿವ್ರತೆ ಮತ್ತು ದೈವ ಭಕ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಗಂಡನನ್ನು ಬಚಾವ್ ಮಾಡ್ತಾಳೆ ಮೋಹಿನಿಯಿಂದ ಅನ್ನೋದೇ ಇದು ಕಥಾ ಅಂದರ ಇದ್ರದ್ದು. ಸೊ ಇದರಲ್ಲಿ ತುಂಬ ಡಿಫಿಕಲ್ಟ್ ಲೊಕೇಶನ್ಸಲ್ಲಿ ಶೂಟ್ ಮಾಡಬೇಕು. ಆ ಮಾಯಾವಿ ಲೋಕನ ತೋರಿಸ್ಬೇಕು, ಮೋಹಿನಿದು ಆಟಗಳನ್ನ ತೋರಿಸ್ಬೇಕು ಅಂತ ಏನು ಮಾಡ್ತಾರೆ, ಶಂಕರ್ ಸಿಂಗ್ ಅವರು, ಪ್ರತಿಮಾದೇವಿ ಅವರು, ವಿಟ್ಲಾಚಾರ್ಯ ಅವರು ಮತ್ತು ಸೌಂಡ್ ಇಂಜಿನಿಯರ್ ಆದಂಥ ಅಯ್ಯಂಗಾರ್ ಅವರು ಇಷ್ಟು ಜನ 4 ಜನ ಒಂದು ಕಾರಲ್ಲಿ ಹೊರಟು ಒಂದು ಕಾಡಿನ ಪ್ರದೇಶಕ್ಕೆ ಹೋಗ್ತಾರೆ. ಕಾಡಿನ ಪ್ರದೇಶಕ್ಕೆ ಹೋಗಿ ಲೊಕೇಶನ್ ಹಂಟಿಗೆ ಅಂತ ಹೋಗ್ತಾರೆ. ಆ ಲೊಕೇಶನ್ ಹಂಟಿಗೆ ಅಂತ ಅಲ್ಲಿಂದ ಇಳಿದು ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಆಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು 1 ವರ್ಷದ ಮಗು, ಆ ಮಗುನೂ ಕರ್ಕೊಂಡು ಹೋಗಿರ್ತಾರೆ ಲೊಕೇಶನ್ ಹಂಟಿಗೆ. ಸೊ ರಾಜೇಂದ್ರ ಸಿಂಗ್ ಬಾಬು ಅವರು ಚೆನ್ನಾಗಿ ದಪ್ಪ ಗುಂಡ್ಗಿರ್ತಾರೆ. ಸೊ ಭಾರನೂ ಇರೋದ್ರಿಂದ ಒಬ್ಬೊಬ್ಬರು 10 ನಿಮಿಷ ಅವ್ರನ್ನ ಪಾಸ್ ಆನ್ ಮಾಡ್ಕೋತಾ ನಡ್ಕೊಂಡು ಹೋಗ್ತಾರೆ ಕಾಡಿನೊಳಗೆ. ಯಾಕೆಂದರೆ ಅಲ್ಲಿಂದ ಮುಂದೆ ಗಾಡಿಗಳು ಹೋಗುವಂಥ ವ್ಯವಸ್ಥೆ ಇರೋದಿಲ್ಲ, ಅದಕ್ಕೆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಸುಮಾರು 4 ಕಿಲೋಮೀಟ್ರ್ ಮುಂದೆ ಹೋದಾಗ ಅರ್ಕಾವತಿ ನದಿಯ ತೀರ ಅದ್ರ ಬಂಡೆಗಳು ಇವ್ರಿಗೆ ಅಡ್ಡ ಆಗ್ತದೆ. ಮತ್ತು ಈ ಕಡೆ ಸೈಡ್ ಆ ಕಡೆ ಸೈಡು ತುಂಬಾ ಒಂಥರ ಕಾಡು ಜಾಸ್ತಿನೇ ಇರೋದ್ರಿಂದ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಇವರು ಡೈರೆಕ್ಷನ್ ಬದಲಿಸಿ ಇನ್ನೊಂದು ಕಡೆಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವ್ರಿಗೆ ಸಿಗೋದು ಮೇಕೆದಾಟಿನ ಒಂದು ನ್ಯಾರೋ ಸ್ಟ್ರೀಮ್ಗೆ ಬಂದು ತಲುಪ್ತಾರೆ. ಸೊ ಅದು ತುಂಬ ಇಷ್ಟ ಆಗುತ್ತೆ ಶಂಕರ್ ಸಿಂಗ್ ಅವ್ರಿಗಾಗಲಿ ಪ್ರತಿಮಾದೇವಿ ಅವ್ರಿಗಾಗಲಿ. ಇಲ್ಲೇ ಇದ್ರದ್ದು ಚಿತ್ರೀಕರಣ ಮಾಡೋಣ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಚಿತ್ರೀಕರಣ ಆಗಬೇಕಾದ್ರೆ ಆ ಒಂದು ನ್ಯಾರೋ ಸ್ಟ್ರಿಂಗ್ನಲ್ಲೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಸಿನಿಮಾದಲ್ಲಿ ಆ ಸೇತುವೆ ಮೇಲೆ ಪ್ರತಿಮಾದೇವರು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಸೇತುವೆ ಕಟ್ಟಾಗುತ್ತೆ. ಅವರು ಆ ಥರದ್ದೊಂದು ಸಾಹಸ ದೃಶ್ಯ ಎಲ್ಲ ಮಾಡಬೇಕಾಗುತ್ತೆ. ಸೊ ಆಗಿನ ಕಾಲಕ್ಕೆ ಏನು ಮಾಡಿದ್ರು ಸೇಫ್ಟಿ ಮೆಷರ್ಸು ಅಂತಂದರೆ ಆಗಿನ ಕಾಲಕ್ಕೇ ಮರಳು ಚೀಲಗಳನ್ನೆಲ್ಲ ಬಂಡೆಗಳ ಮೇಲೆ ಹಾಕಿದ್ರು ಅಂತ ಪ್ರತಿಮಾದೇವಿ ಅವರೇ ಹೇಳ್ಕೊಳ್ತಾರೆ. ಅಷ್ಟು ಸೇಫ್ಟಿ ಮೆಷರ್ಸ್ ಮಾಡಿದ್ರು ಅಂತ. ಆ ನಂತರ ಸಿನಿಮಾ ಶೂಟ್ ಆಗುತ್ತೆ. ಸಿನಿಮಾ ಶೂಟಾಗಿ ರಿಲೀಸಿಗೆ ಬರುತ್ತೆ. ಈ ಚಿತ್ರದ ರಿಲೀಸ್ ಟೈಮ್ ಬರುತ್ತೆ. ರಿಲೀಸ್ ಟೈಮ್ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಥಿಯೇಟರ್ ಪ್ರಾಬ್ಲಮ್ಸು, ಎಕ್ಸಿಬಿಟರ್ಸ್ ಪ್ರಾಬ್ಲಮ್ಸು, ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ಸ್ ಎಲ್ಲ ಇದ್ದೇ ಇರುತ್ತೆ. ಆಗೇನಾಗುತ್ತೆ ಅಂತಂದರೆ ಈ ಚಿತ್ರ ದಾವಣಗೆರೆ ಮತ್ತು ಗುಲ್ಬರ್ಗಾದಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಕಂಡ ತಕ್ಷಣ ಏನಾಗುತ್ತೆ ಅಂದರೆ ಇದರಲ್ಲಿ ನಮ್ಮ ಸಂಗೀತ ಬಂದು ಶಾಮಣ್ಣನವರು, ಪಿ ಶಾಮಣ್ಣನವರು ಅಂತ. ಇವರು ಮೈಸೂರು ಆಸ್ಥಾನದ ವಾದ್ಯಗೋಷ್ಠಿಯ ವೃಂದದಲ್ಲಿದ್ದವರು. ಇವರು ಈ ಚಿತ್ರಕ್ಕೆ ಸಂಗೀತವನ್ನು ಮಾಡಿಕೊಡ್ತಾರೆ. ತುಂಬ ರಮಣೀಯವಾದಂಥ ದೃಶ್ಯಗಳನ್ನ ಚಿತ್ರೀಕರಿಸ್ತಾರೆ ಕೂಡ ಇವರ ಸಂಗೀತಕ್ಕೆ. ಸೊ ಸಂಗೀತ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮೈಸೂರು ಆಸ್ಥಾನದ ಸಂಗೀತಕಾರರೇ ಬಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರಿಂದ ಪಿ ಶಾಮಣ್ಣವರು. ಸೊ ಮ್ಯೂಸಿಕ್ಕು ಒಂದು ಪ್ಲಸ್ ಪಾಯಿಂಟು. ಜೊತೆಗೆ ಇವರು ಲೊಕೇಶನ್ಸು ಮಾಡಿದ್ರಲ್ಲ, ಆ ಡಿಫಿಕಲ್ಟ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದಂಥ ಸೀನ್ಗಳೆಲ್ಲ ಭಾರಿ ಅದ್ಭುತ, ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಈ ಎರಡರ ಜೊತೆಗೆ ಏನು ಅಂದರೆ ಸಂಗೀತ ಒಂದು ಮತ್ತು ಇದ್ರ ಜೊತೆಗೆ ಎಫೆಕ್ಟ್ಸು ಅಂದರೆ ಈ ಮಾಯ ಆಗೋದಾಗಿರ್ಬೋದು. ಯಾಕೆಂದರೆ ಇದು ಮೋಹಿನಿ ಚಿತ್ರ ಆಗಿರೋದ್ರಿಂದ ಮಾಯ ಆಗೋದು ಮತ್ತು ಆ ಡಿಫಿಕಲ್ಟ್ ಲೊಕೇಶನ್ಸಲ್ಲಿ ಬೇರೆ ದಡದ ಮೇಲೆ ಇಮಿಡಿಯೇಟಾಗಿ ಕಾಣಿಸ್ಕೊಳ್ಳೋ ಥರ ವಿಜುವಲ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದೆಲ್ಲ ತುಂಬ ಜನಕ್ಕೆ ಇಷ್ಟ ಆಗಿ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಆಗುತ್ತೆ. ಬಟ್ ಫಸ್ಟ್ ಇದು ತೆರೆ ಕಾಣೋದು ದಾವಣಗೆರೆ ಮತ್ತು ಗುಲ್ಬರ್ಗ. ಅಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಒಂದು ಸಂಗತಿನೂ ಹೇಳ್ತಾರೆ ಏನು ಅಂದರೆ ದಾವಣಗೆರೆಯಲ್ಲಿ ಪ್ರತಿದಿನ ಪ್ರತಿ ಶೋ ಒಬ್ಬ ಮನುಷ್ಯ ನೋಡಿ ಹುಚ್ಚನೇ ಆಗ್ಬಿಟ್ಟ ಈ ಸಿನಿಮಾನ ನೋಡಿ ಅಂತಲೂ ಕೂಡ ಪ್ರತಿಮಾದೇವಿಯವರು ಹೇಳ್ಕೊಳ್ತಾರೆ ಒಂದು ಕಡೆ. ಮತ್ತು ಪ್ರತಿಮಾದೇವಿಯವರು ದಾವಣಗೆರೆಗೆ ಬರ್ತಾರೆ. ಅದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಅಂದರೆ
ಆ ಒಂದು ಹಂತದಲ್ಲಿ ಇರುತ್ತೆ. ಆವಾಗ ಅಲ್ಲಿ ಸಾಹುಕಾರ ಹನುಮಂತಪ್ಪ ಅಂತ ಒಬ್ಬರು ಸಿಗ್ತಾರೆ. ಸಿಕ್ಕಿ ಪ್ರತಿಮಾದೇವಿಯವರಿಗೆ ತುಂಬ ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡಿ ಅವರಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ. ಆಗ ಪ್ರತಿಮಾದೇವಿಯವರು ಅದನ್ನ ಸ್ವೀಕಾರ ಮಾಡಿ ತುಂಬ ಧನ್ಯವಾದಗಳು ಅಂತ ಹೇಳಿ, ಕಲೆಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಮುಂದೆ ಬೇರೆ ಬೇರೆ ಥಿಯೇಟ್ರ್ ಕಡೆ ಅಂತ ಹೋಗ್ತಾರೆ. ಇದು ದಾವಣಗೆರೆ ಮತ್ತು ಗುಲ್ಬರ್ಗಲ್ಲಿ ಸೂಪರ್ ಡೂಪರ್ ಹಿಟ್ ಆಗೋದ ಜೊತೆಗೆ ಬೆಳಗಾಮು, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು ಕಡೆನೂ ಈ ಸಿನಿಮಾದ ನೆಕ್ಸ್ಟು ಸ್ಕ್ರೀನ್ಸ್ ಸಿಕ್ಕಿ ಚೆನ್ನಾಗೇ ಸಕ್ಸಸ್ ಕಾಣುತ್ತೆ. ಅದಾದ ನಂತರ ಇಲ್ಲಿ ಪ್ರತಿಮಾದೇವಿಯವರು ಏನು ಹೇಳ್ತಾರೆ ಅಂತಂದರೆ, ಆಗಿನ ಕಾಲಕ್ಕೆ ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ಕಾಸ್ಟ್ಯೂಮರ್ ಆಗಿರೋದು, ಮೇಕಪ್ ಅವ್ರು ಆಗಿರ್ಬೋದು ಎಲ್ಲ ಸಪ್ರೇಟ್ ಏನಿರಲಿಲ್ಲ, ಒಬ್ಬರೇ ಇದ್ದಿದ್ದು, ಎಲ್ಲ ಅವರೇ ಮಾಡ್ತಿದ್ರು. ಮತ್ತು ಆಗಿನ ಕಾಲದಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಮಾಡ್ತಾಯಿದ್ದಿದ್ದು ಆಫೀಸಲ್ಲಿ ಕೂತ್ಕೊಂಡು ಸ್ಟೋರಿ ಡಿಸ್ಕಷನ್ ಮಾಡೋದಾಗಲಿ, ಬರೆಯೋದಾಗಲಿ, ಇನ್ನೊಂದು ಮಾಡೋದಾಗಲಿ ಆಫೀಸಲ್ಲಿ. ಜೊತೆಗೆ ಸ್ಟುಡಿಯೋ ಅಂತ ಏನಿದೆ ಅಲ್ಲಿ ಸ್ಟುಡಿಯೋನಲ್ಲಿ ಮ್ಯೂಸಿಕ್ ಕಂಪೋಸಿಂಗು ಮತ್ತು ಹಾಡುಗಳ ಪ್ರಾಕ್ಟೀಸ್ ಮಾಡೋದಾಗಲಿ, ಡ್ಯಾನ್ಸ್ ನೃತ್ಯ ಪ್ರಾಕ್ಟೀಸ್ ಮಾಡೋದಾಗಲಿ ಅದು ಅಲ್ಲಿ ನಡೀತಿತ್ತು. ಮತ್ತು ಇರೋಕ್ಕೆ ವಸತಿ ಒಂದೇ ಕಡೆ ಇರ್ತಾಯಿತ್ತು. ಇದರಲ್ಲಿ ಹರಿಣಿ ಅವರಾಗಿರ್ಬೋದು, ಜಯಮ್ಮ ಅವರಾಗಿರ್ಬೋದು, ಪ್ರತಿಮಾದೇವಿಯವರಾಗಿರ್ಬೋದು ಮತ್ತು ರತ್ನಮಾಲಾ ಅವರಾಗಿರ್ಬೋದು, ಇವರೆಲ್ಲರೂ ಒಂದೇ ಕಡೆ ಒಂದೇ ಅವ್ರಿಗೆ ಒಂದು ಪ್ಲೇಸ್ ಕೊಟ್ಟಿದ್ದರು ಇರೋಕ್ಕೆ. ಅಲ್ಲೇ ಇರ್ತಿದ್ರು. ಒಂದೇ ರೀತಿಯ ಊಟ ಪದ್ಧತಿ, ಯಾರಿಗೂ ಆ ಥರ ಈಗೋ ಪ್ರಾಬ್ಲಮ್ಸ್ ಇರಲಿಲ್ಲ, ಇಂಥದೇ ಬೇಕು ಅನ್ನೋ ಡಿಮ್ಯಾಂಡ್ಸ್ ಇರಲಿಲ್ಲ. ದೇ ಆಲ್ ವರ್ಕ್ಡ್ ಆ್ಯಸ್ ಎ ಟೀಮ್. ಒಂದು ಟೀಮ್ ಥರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇದೊಂದು ಒಳ್ಳೆಯ ಪ್ರಾಡಕ್ಟನ್ನು ಆಚೆ ತಂದರು ಅಂತ ಪ್ರತಿಮಾದೇವಿಯವರು ಹೇಳ್ಕೊಳ್ತಾರೆ. ಈ ಒಂದು ವಿಷಯದಲ್ಲಿ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಈ ಚಿತ್ರದಲ್ಲಿ ಬರುವಂಥ ಕಾಮಿಡಿ. ಈ ಚಿತ್ರದಲ್ಲಿ ಬರುವಂಥ ಕಾಮಿಡಿಯಲ್ಲಿ ಮಹಾಬಲ್ ರಾವ್ ಅವರು ಮತ್ತು ಸುಬ್ಬಣ್ಣ ಅವರು ಇಬ್ಬರೂ ತುಂಬ ಚೆನ್ನಾಗಿ ನಟನೆ ಮಾಡಿರ್ತಾರೆ ಹಾಸ್ಯ ಪಾತ್ರದಲ್ಲಿ. ಅದರಲ್ಲಿ ಸುಬ್ಬಣ್ಣ ಅವರು ಬೇರೆ ಈ ಸಿನಿಮಾದ ಮೇಕಪ್ ಮ್ಯಾನ್ ಕೂಡ. ಇವರು ಮೇಕಪ್ಪು ಮಾಡಿಕೊಂಡು ಜೊತೆಗೆ ಒಂದು ಪ್ರಮುಖವಾದ ಪಾತ್ರನೂ ಕೂಡ ಮಾಡ್ತಾಯಿರ್ತಾರೆ. ಆದರೆ ಮಹಾಬಲ್ ರಾವ್ ಅವರ ಒಂದು ಕಾಮಿಡಿ ಟೈಮಿಂಗ್ ಮತ್ತು ಅವರು ಕೊಡೋವಂಥ ಎಕ್ಸ್ಪ್ರೆಷನ್ಸು ಪ್ಲಸ್ ಅವರು ಖೀರ್ ತಿನ್ನುವಂಥ ಒಂದು ಸೀನನ್ನು ಪ್ರೇಕ್ಷಕರು ಪದೇ ಪದೇ ಇಷ್ಟಪಟ್ಟು ತುಂಬ ನಗಾಡಿ ಅವ್ರನ್ನ ಒಂಥರ ಆ ಒಂದು ಕಾಮಿಡಿ ಕಿಂಗ್ ಅನ್ನೋ ಥರ ಅವ್ರಿಗೊಂದು ಇದು ಮಾಡಿ ದಾವಣಗೆರೆಯಲ್ಲಿ ಅವರು ಚಿತ್ರಮಂದಿರದ ಬಳಿ ಬಂದಾಗ ಆನೆ ಮೇಲೆ ಅವ್ರನ್ನ ಕೂರಿಸಿ ಪ್ರೊಸೆಷನ್ ಮಾಡಿರೋ ಉದಾಹರಣೆ ಕೂಡ ಇದೆ. ಅದಾದಮೇಲೆ ಪ್ರೊಸೆಷನ್ ಮಾಡಿ ಅವರು ಇಳಿದಾಗ ಅಲ್ಲಿರುವ ಜನರಿಗೆಲ್ಲ ಖೀರ್ ಮಾಡಿ ಕೊಟ್ಟು ಎಲ್ಲರಿಗೂ ಖೀರ್ ತಿನ್ನಿಸಿ, ಅವ್ರಿಗೂ ಖೀರ್ ತಿನ್ನಿಸಿ ಆ ಖೀರ್ದು ಒಂದು ಸೀನ್ ಇದೆಯಲ್ಲ ಅದನ್ನು ತುಂಬಾ ಸಂತೋಷ ಪಡ್ತಾರೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು. ಆಮೇಲೆ ಮಹಾಬಲ್ ರಾವ್ ಅವ್ರನ್ನ ಕಳಿಸ್ಕೊಡೋಕ್ಕಿಂತ ಮುಂಚೆ ಒಂದು ದಶಾವತಾರವನ್ನು ಕೆತ್ತಿರುವಂಥ ಒಂದು ಹೂಕುಂಡ, ಅಂದರೆ ಆ ಹೂಕುಂಡದ ಆಕಾರದಲ್ಲಿರುವಂಥ ಒಂದು ದೊಡ್ಡ ಬೆಳ್ಳಿ ಪಾತ್ರೆಯನ್ನು ಅವ್ರಿಗೆ ಗಿಫ್ಟಾಗಿ ಕೊಡ್ತಾರೆ. ಅಂದರೆ ಅಲ್ಲಿ ಪ್ರತಿಮಾದೇವಿಯವರಿಗೆ ಹನುಮಂತಪ್ಪ, ಸಾಹುಕಾರ ಹನುಮಂತಪ್ಪ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಇಲ್ಲಿ ದಾವಣಗೆರೆ ಜನ ಮಹಾಬಲ್ ರಾವ್ ಅವ್ರಿಗೆ ಗಿಫ್ಟನ್ನು ಕೊಡ್ತಾರೆ. ಅಂದರೆ ಸಕ್ಸಸ್ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಯಾಕೆಂದರೆ ಜನ ದುಡ್ಡು ಕೊಟ್ಟು ಸಿನಿಮಾ ನೋಡೋದಲ್ಲದೆ ಜನ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಪರ್ಫಾರ್ಮೆನ್ಸಸ್ ಎಷ್ಟು ಚೆನ್ನಾಗಿತ್ತು ಅಥವಾ ಅವ್ರು ತೆಗ್ದಂಥ ರೀತಿ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಗಿನ ಕಾಲಕ್ಕೆ ಜಗನ್ಮೋಹಿನಿ ಅನ್ನೋದು ತುಂಬ ದೊಡ್ಡ ಹಿಟ್. ಇದರಿಂದಾಗಿ ನಮ್ಮ ಮಹಾತ್ಮ ಪಿಕ್ಚರ್ಸ್ ಏನಿದೆ ಶಂಕರ್ ಸಿಂಗ್ ಅವ್ರದ್ದು, ಅದು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋಕ್ಕೆ ಯಶಸ್ವಿಯಾದಂಥ ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಹೊರಹೊಮ್ಮಿತು ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಬರೋ ಸಂಚಿಕೆ ಬರೋ ತನಕ ಕೀಪ್ ವಾಚಿಂಗ್. सुखी भव।